ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶುಭ್ರಾಸ್ ಕಿಚನ್. ಮನೇಲೇ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಪನ್ನೀರ್ ಪಾವ್ ಭಾಜಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳು: ಪಾವು, 3 ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ, 2 ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ, 1 ಕ್ಯಾಪ್ಸಿಕಮ್ಮು, 1 ಆ್ಯಪಲ್ ಟೊಮೆಟೊ, ಬೇಯಿಸಿ ಪ್ಯೂರಿ ಮಾಡಿ ಇಟ್ಕೊಂಡಿರೋ ಆ್ಯಪಲ್ ಟೊಮೆಟೊ ಅರ್ಧ ಕಪ್ಪು, 50 ಗ್ರಾಮ್ ಪನ್ನೀರು, 2 ಟೇಬಲ್ ಸ್ಪೂನು ಪಾವ್ ಭಾಜಿ ಮಸಾಲ, 2 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, ಬೆಣ್ಣೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆಹಣ್ಣಿನ ರಸ, ಬೆಳ್ಳುಳ್ಳಿ ಪೇಸ್ಟು ಅರ್ಧ ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಬ್ಲ್ಯಾಕ್ ಸಾಲ್ಟು, ಕಸೂರಿ ಮೇಥಿ, 2 ಸ್ಪೂನ್ ಬೆಣ್ಣೆ ಬೇಡ ಅಂದರೆ ಎಣ್ಣೆ ಕೂಡ ಹಾಕ್ಕೋಬೋದು. ಬೆಣ್ಣೆ ಕಾದಾದಮೇಲೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಬೇಕು. ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಬೆಳ್ಳುಳ್ಳಿ ಪೇಸ್ಟು, ಕ್ಯಾಪ್ಸಿಕಮ್ಮು, ಇದನ್ನು ಚೆನ್ನಾಗಿ 1 ಮಿನಿಟ್ ಫ್ರೈ ಮಾಡ್ಕೊಬೇಕು. ಸಣ್ಣಾಗಿ ಹೆಚ್ಚಿರೋ ಟೊಮೆಟೊ, ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಖಾರದ ಪುಡಿ, ಪಾವ್ ಭಾಜಿ ಮಸಾಲ ಹಾಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಎಲ್ಲದಕ್ಕೂ ಹಚ್ಕೊಳೋ ಥರ. ಟೊಮೆಟೊ ಪ್ಯೂರಿ, ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು 1-2 ಮಿನಿಟ್ಸು. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು, ಮಿಕ್ಸ್ ಮಾಡ್ಕೊಬೇಕಾದ್ರೆ. ಬೇಕಿದ್ರೆ ಬಟಾಣಿ ಮತ್ತು ಹೂಕೋಸು ಕೂಡ ಹಾಕ್ಕೋಬೋದು. ಬ್ಲ್ಯಾಕ್ ಸಾಲ್ಟು, ಉಪ್ಪು, ಸ್ವಲ್ಪ ನೀರು, ಸ್ವಲ್ಪ ಕುದ್ದಾದ್ಮೇಲೆ ಚಿಟಿಕೆ ಸಕ್ಕರೆ ಹಾಕ್ಕೋಬೇಕು. ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರು, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಸ್ಟವ್ ಆಫ್ ಮಾಡಾದ್ಮೇಲೆ ನಿಂಬೆಹಣ್ಣಿನ ರಸ, ಬಾಜಿ ರೆಡಿಯಾಗಿದೆ. ಪಾವ್ ರೆಡಿ ಮಾಡ್ಕೊಬೇಕು. ಇವಾಗ ತವ ಇಟ್ಕೊಂಡು ತವ ಕಾದಾದ್ಮೇಲೆ ಅದಕ್ಕೆ ಬೆಣ್ಣೆ ಹಚ್ಕೋಬೇಕು. ಸ್ವಲ್ಪ ಮನೆಯಲ್ಲಿ ಕಬ್ಬಿಣದ ತವ ಇದ್ದರೆ ಈ ಥರದ್ದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಪಾವ್ನ ಕಟ್ ಮಾಡ್ಕೊಬೇಕು. ಈ ಥರ ಪಾವ್ನ ಈ ಥರ ಕಟ್ ಮಾಡ್ಕೊಬೇಕು. ಇದ್ರೊಳಗಡೆ ಇವಾಗ ಬೆಣ್ಣೆ ಹಚ್ಕೋಬೇಕು. ಸ್ವಲ್ಪ ಮೇನ್ ಫ್ಲೇವರ್ ಕೊಡೋದೇ ಇದಕ್ಕೆ ಬೆಣ್ಣೆ. ಮೇಲೆ ಹಾಕಬೇಕು.
ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ತಿರುಗಿಸಿ ಹಾಕಬೇಕು. ಪಾವ್ ಚೆನ್ನಾಗಿ ಫ್ರೈ ಆಗಿದೆ. ಪಾವ್ನ ಹಾಗೆ ಬೇಕಾದ್ರೆ ಸಪ್ರೇಟಾಗಿ ತಿನ್ಬೋದು ಬಾಜಿ ಹಚ್ಕೊಂಡು, ಇಲ್ಲಾಂದರೆ ಒಳಗಡೆ ಫಿಲ್ಲರ ಮಾಡ್ಕೋಬೋದು. ಈ ಥರ ಪಾವ್ ಭಾಜಿ ತಿನ್ನಲು ರೆಡಿಯಾಗಿದೆ. ಸ್ವಲ್ಪ ಮೇಲ್ಗಡೆ ಬೆಣ್ಣೆ ಹಾಕ್ಕೊಳ್ಳೋಣ, ಅದು ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿದ್ರಲ್ಲ, ಮನೇಲಿ ಕ್ವಿಕ್ಕಾಗಿ ಮತ್ತು ಸಿಂಪಲ್ಲಾಗಿ ಪನ್ನೀರ್ ಪಾವ್ ಭಾಜಿ ಹೇಗೆ ಮಾಡೋದು ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಹಾಕಿ. ವಿಡಿಯೋನ ಲೈಕ್, ಶೇರ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.